ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಹಿಟ್ ಫ್ರಾಂಚೈಸ್ ನ ಮೂರನೇ ಭಾಗ ಆಗಿರೋ ನ್ಯಾಚುರಲ್ ಸ್ಟಾರ್ ನಾಣಿ ಅಭಿನಯದ ಹಿಟ್ ದಿ ಥರ್ಡ್ ಕೇಸ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ಹಿಟ್ 1 ಮತ್ತೆ 2 ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ಮೂವೀಸ್ ಎಕ್ಸ್ಪ್ಲನೇಷನ್ ವಿಡಿಯೋಗಳ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಚೆಕ್ ಮಾಡಿ. ಹಿಟ್ 3 ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಯಾರೋ ಒಬ್ಬ ಕಿಲ್ಲರ್ ಜನಗಳನ್ನ ಮರಕ್ಕೆ ಹಗ್ಗ ಹಾಕಿ ಉಲ್ಟಾ ನೇತಾಕಿ ಅವರ ಕೊಲೆ ಮಾಡಿ ಅದನ್ನ ವಿಡಿಯೋ ಮಾಡ್ಕೋತಾ ಇರ್ತಾನೆ. ಈ ಕೇಸ್ನ ಸಾಲ್ವ್ ಮಾಡೋಕೆ ನಮ್ಮ ಕಥೆಯ ನಾಯಕ ಅರ್ಜುನ್ ಸರ್ಕಾರ್ ಬರ್ತಾನೆ. ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು, ಅವನ ಮೋಟಿವ್ ಏನು, ಅರ್ಜುನ್ಗೆ ಅವನ್ನ ಹಿಡಿಯೋಕೆ ಆಯ್ತಾ, ಇದರ ಮಧ್ಯೆ ಏನೆಲ್ಲ ನಡೀತು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಧನ್ಯ ಅನ್ನೋ ಒಬ್ಬಳು ಬ್ರೇವ್ ಪೊಲೀಸ್ ಆಫೀಸರ್ಗೆ ಬೋಸ್ ಬ್ರೇವರಿ ಅನ್ನೋ ಅವಾರ್ಡ್ ಕೊಡ್ತಾ ಇರ್ತಾರೆ. ಅದೇ ದಿನ ಅರ್ಜುನ್ ಸರ್ಕಾರ್ನ ಯಾವುದೋ ಕೇಸ್ ವಿಚಾರಣೆ ಮೇಲೆ ಕೋರ್ಟ್ಗೆ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಅರ್ಜುನ್ ಸರ್ಕಾರ್ನ ವಿಚಾರಣೆ ಮಾಡೋಕೆ ಕೆಲವು ದಿನ ಕಾಲಾವಕಾಶ ಕೇಳಿದ ಪೊಲೀಸರು ಅರ್ಜುನ್ನ ಸೇಫ್ಟಿಗೋಸ್ಕರ ಸೆಂಟ್ರಲ್ ಜೈಲ್ಗೆ ಟ್ರಾನ್ಸ್ಫರ್ ಮಾಡೋಕೆ ಕೇಳ್ತಾರೆ. ಅದೇ ರೀತಿ ಅರ್ಜುನ್ನ ಸೆಂಟ್ರಲ್ ಜೈಲ್ಗೆ ಹಾಕ್ತಾರೆ. ಆ ಜೈಲಲ್ಲಿ ಇರೋರೆಲ್ಲ ಅರ್ಜುನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಹಾಕಿರ್ತಾರೆ. ಯಾಕಂದ್ರೆ ಅದರಲ್ಲಿ ತುಂಬಾ ಜನ ಅರ್ಜುನ್ ಇಂದಾನೆ ಜೈಲಿಗೆ ಬಂದಿರ್ತಾರೆ. ಅದೇ ರೀತಿ ಒಂದಿನ ಅರ್ಜುನ್ನ ಚುಚ್ಚಿ ಕೊಲೆ ಮಾಡೋಕೆ ಹೋಗುವಾಗ ಇನ್ನೊಬ್ಬ ಕೈದಿ ಅವರಿಗೆ ಬೈದು ಅರ್ಜುನ್ನ ಸೈಡ್ಗೆ ಕರ್ಕೊಂಡೋಗಿ ಅವನಿಗೆ ಸೇಫ್ಟಿಗೋಸ್ಕರ ಒಂದು ಚಾಕು ಕೊಟ್ಟು, ನಿನ್ನಂತ ಪೊಲೀಸ್ನ ಯಾಕೆ ಜೈಲಿಗೆ ಹಾಕಿದ್ದಾರೆ ಅಂತ ಅರ್ಜುನ್ನ ಕೇಳ್ತಾನೆ. ಆವಾಗ ಅರ್ಜುನ್ ಅವನ ಕತೆ ಹೇಳೋಕೆ ಶುರು ಮಾಡ್ತಾನೆ. ಅರ್ಜುನ್ ಅವನ್ ಜೀಪಲ್ಲಿ ಒಂದು ಹೊಳೆ ಹರಿಯೋ ಜಾಗಕ್ಕೆ ಬರ್ತಾನೆ. ಅಲ್ಲಿಗೆ ಒಂದು ವಲ್ಚರ್ ಪಕ್ಷಿ ಕೂಡ ಬರುತ್ತೆ. ಆ ವಲ್ಚರ್ಗೆ ಅರ್ಜುನ್ ಮಾಂಸ ಹಾಕಿ ಜೀಪಲ್ಲಿ ಹಾಕೊಂಡು ಬಂದಿದ್ದ ಒಬ್ಬ ವ್ಯಕ್ತಿನ ಆ ಹೊಳೆ ಹರಿಯೋ ಜಾಗದಲ್ಲಿ ಮರಕ್ಕೆ ಹಗ್ಗ ಹಾಕಿ ಉಲ್ಟಾ ನೇತಾಕಿ ಅವನ ಕತ್ತನ್ನ ಕೊಯ್ದು ಸಾಯಿಸ್ಬಿಡ್ತಾನೆ. ಅದ್ನೆಲ್ಲ ಅರ್ಜುನ್ ವಿಡಿಯೋ ಕೂಡ ಮಾಡ್ಕೋತಾನೆ. ಅಲ್ಲಿಂದ ಅರ್ಜುನ್ HIT ಡಿಪಾರ್ಟ್ಮೆಂಟ್ಗೆ ಹೋಗ್ತಾನೆ. ಅಲ್ಲಿದ್ದ ಹೈಯರ್ ಆಫೀಸರ್ ನಾಗೇಶ್ವರ ರಾವ್ ಅರ್ಜುನ್ನ ಅವನ ಸಬಾರ್ಡಿನೇಟ್ಸ್ಗೆ ಪರಿಚಯ ಮಾಡಿಸ್ತಾನೆ. ಆಮೇಲೆ ಅರ್ಜುನ್ ಆಫೀಸ್ ಒಳಗೆ ಹೋಗ್ತಾನೆ. ಅಲ್ಲಿಗೆ ಪಾರ್ಟ್ 2 ಮೂವಿಯಲ್ಲಿ ಕೇಡಿ ಜೊತೆ ವರ್ಕ್ ಮಾಡ್ತಿದ್ದ ವರ್ಷ ಮತ್ತೆ ಸಬ್ ಇನ್ಸ್ಪೆಕ್ಟರ್ ದಿವಾಕರ್ ಬಂದು ಆಫೀಸ್ ಬಗ್ಗೆ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಬಂದು ಒಂದು ಕೊಲೆ ಆಗಿದೆ, ಕ್ರೈಮ್ ಸೀನ್ಗೆ ಹೋಗ್ಬೇಕು ಅಂತ ಅರ್ಜುನ್ಗೆ ಹೇಳ್ತಾನೆ. ಎಲ್ಲ ಕ್ರೈಮ್ ಸೀನ್ಗೆ ಹೋಗ್ತಾರೆ. ಅದು ಅರ್ಜುನ್ ಮಾಡಿದ್ನಲ್ಲ ಅದೇ ಕೊಲೆ ಕ್ರೈಮ್ ಸೀನ್ ಆಗಿರುತ್ತೆ. ಅರ್ಜುನ್ ಮೊದಲೇ ಪೊಲೀಸ್ ಆಫೀಸರ್ ಆಗಿದ್ದ ಕಾರಣ ಯಾವುದೇ ಕ್ಲೂ ಬಿಡದೆ ರೀತಿ ಕೊಲೆ ಮಾಡಿರ್ತಾನೆ. ಹಾಗೇನೆ ಕೇಸ್ನ ಮಿಸ್ಲೀಡ್ ಮಾಡೋಕೆ ಅವನೇ ಎವಿಡೆನ್ಸ್ ನ ಸೆಟಪ್ ಕೂಡ ಮಾಡಿರ್ತಾನೆ. ಆ ಕ್ರೈಮ್ ಸೀನ್ ನ ನೋಡ್ಕೊಂಡು ಅರ್ಜುನ್ ಅವನ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಅವನ ತಂದೆ ಇರ್ತಾರೆ, ಅರ್ಜುನ್ಗೆ ತಾಯಿ ಇರಲ್ಲ. ಅರ್ಜುನ್ಗೆ ಆಂಗ್ಸೈಟಿ ಅಟ್ಯಾಕ್ ಮತ್ತೆ BP ಪ್ರಾಬ್ಲಮ್ ಕೂಡ ಇರುತ್ತೆ. ಅದಕ್ಕೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಮಾತ್ರೆಗಳನ್ನ ತಗೋತಾ ಇರ್ತಾನೆ. ಇವಾಗ ಫಾರೆನ್ಸಿಕ್ ಅವರು ಕ್ರೈಮ್ ಸೀನ್ ನ ಮತ್ತೆ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಅದರ ರಿಪೋರ್ಟ್ ಹೇಳೋಕೆ ಬಂದಿರ್ತಾರೆ. ಅಲ್ಲಿ ದಿವಾಕರ್ ಅರ್ಜುನ್ ಹತ್ರ ಬಂದು ಅವನ ಮಗಳ ಆನ್ಯುವಲ್ ಡೇ ಇದೆ, ರಜಾ ಬೇಕು ಅಂತ ಕೇಳ್ತಾನೆ. ಆದ್ರೆ ಅರ್ಜುನ್ ರೂಡ್ ಆಗಿ ಕೊಡೋದೇ ಇಲ್ಲ ಅಂತಾನೆ. ಫಾರೆನ್ಸಿಕ್ ಅವರು ಹೇಳೋದು ಕ್ರೈಮ್ ಸೀನ್ ಅಲ್ಲಿ ಸಿಕ್ಕಿರೋ ಸಿಗರೆಟ್ ಪೀಸ್ ಮೇಲೆ ಒಂದು ನಾಯಿಯ DNA ಇದೆ ಅಂತ. ಅಂದ್ರೆ ಅದನ್ನೆಲ್ಲ ಅರ್ಜುನ್ನೇ ಸೆಟಪ್ ಮಾಡಿರ್ತಾನೆ. ಆಮೇಲೆ ಆಟೋಪ್ಸಿ ರಿಪೋರ್ಟ್ ಪ್ರಕಾರ ಸತ್ತಿರೋ ವ್ಯಕ್ತಿ ಬಾಡಿಲಿ 3 ಪಾರ್ಟ್ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಅರ್ಜುನ್ ಆ ಕೇಸ್ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳದೆ ಅವನು ಮದ್ವೆ ಆಗೋಕೆ ಹುಡುಗಿರ್ನ ಹುಡುಕ್ತಾ ಇರ್ತಾನೆ. ಆದ್ರೆ ಯಾವ ಹುಡುಗಿರು ಇವನಿಗೆ ಇಷ್ಟ ಆಗ್ತಿರಲ್ಲ, ಯಾವ ಹುಡುಗಿರಿಗೂ ಅರ್ಜುನ್ ಇಷ್ಟ ಆಗ್ತಿರಲ್ಲ. ಕಡೆಗೆ ಮೃದುಲಾ ಅನ್ನೋ ಒಂದು ಹುಡುಗಿ ಬಂದು ಅರ್ಜುನ್ನ ಭೇಟಿ ಆಗ್ತಾಳೆ. ಅರ್ಜುನ್ ತಂದೆ ಮ್ಯಾಟ್ರಿಮೋನಿ ಆಪ್ ಅಲ್ಲಿ ಆ ಹುಡುಗಿ ಜೊತೆ ಮಾತಾಡಿ ಎಲ್ಲಾ ಸೆಟ್ ಮಾಡಿರ್ತಾನೆ. ಅರ್ಜುನ್ನ ಭೇಟಿಯಾದ ಮೃದುಲಾ ಅರ್ಜುನ್ನ ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗ್ತಾಳೆ. ಅರ್ಜುನ್ ತಾಯಿ ಜೊತೆ ಬೆಳೆದಿಲ್ಲ ಅಂತ ಮೃದುಲಾಗೆ ಗೊತ್ತಿರುತ್ತೆ. ಅದ್ರಿಂದ ಅರ್ಜುನ್ ಸ್ವಲ್ಪ ಒರಟ ಅಂತ ಗೊತ್ತಾಗಿ ಅರ್ಜುನ್ನ ಸರಿ ಮಾಡ್ಬೇಕು ಅಂತ ಹೇಳ್ತಾಳೆ. ಕಡೆಗೆ ಅವತ್ತು ನೈಟ್ ಪೂರ್ತಿ ಇಬ್ರು ಅಲ್ಲಿ ಇಲ್ಲಿ ಓಡಾಡ್ತಾರೆ. ಅರ್ಜುನ್ಗೂ ಮೃದುಲಾ ಇಷ್ಟ ಆಗ್ತಾಳೆ. ಕಡೆಗೆ ಅರ್ಜುನ್ ಮೃದುಲಾನ ಅವಳ ಮನೆ ಹತ್ರ ಬಿಟ್ಟು ಅವಳಿಗೆ ಕಿಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ಮೃದುಲಾ ಇವಾಗ ಬೇಡ ಅಂತಾಳೆ. ಸರಿ ಅಂತ ಅರ್ಜುನ್ ಫುಲ್ ಹ್ಯಾಪಿಯಾಗಿ ಮನೆಗೆ ಹೋಗ್ತಾನೆ. ಮಾರನೇ ದಿನ ಅರ್ಜುನ್ ಇನ್ನೊಂದು ಕೊಲೆ ಮಾಡೋಕೆ ಒಬ್ಬನ್ನ ಉಲ್ಟಾ ನೇತಾಕಿರ್ತಾನೆ. ಆವಾಗ ಅಲ್ಲಿಗೆ ವರ್ಷ ಬಂದು ಅರ್ಜುನ್ ಮೇಲೆ ಫೈರಿಂಗ್ ಮಾಡೋಕೆ ಶುರು ಮಾಡ್ತಾಳೆ. ಅರ್ಜುನ್ ಫೈರಿಂಗ್ ಇಂದ ತಪ್ಪಿಸ್ಕೊಂಡು ವರ್ಷನ ಹಿಡಿದು ಚೇರ್ಗೆ ಕಟ್ಟಾಕ್ತಾನೆ. ಅವಾಗ ವರ್ಷ ಅರ್ಜುನ್ಗೆ ನಾನು ನಿನ್ ಬಗ್ಗೆ ಎಲ್ಲ ಹೇಳಿ ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳ್ತಾಳೆ. ಅವಾಗ ಅರ್ಜುನ್ ನಾನ್ ಜೈಲಿಗೆ ಹೋದ್ರು ಈ ಕೊಲೆಗಳು ನಿಲ್ಲೋದಿಲ್ಲ ಅಂತ ಹೇಳ್ತಾ ಇವಾಗ ವರ್ಷಗೆ ಒಂದು ಕತೆ ಹೇಳೋಕೆ ಶುರು ಮಾಡ್ತಾನೆ. ಅರ್ಜುನ್ ವಿಶಾಖಪಟ್ಟಣಂಗೆ ಟ್ರಾನ್ಸ್ಫರ್ ಆಗೋ ಮುಂಚೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅಲ್ಲಿ ಇವಾಗ ಅರ್ಜುನ್ ಯಾವ ರೀತಿ ಕೊಲೆ ಮಾಡಿದ್ನೋ ಅದೇ ರೀತಿ ಒಂದು ಕೊಲೆ ಆಗಿರುತ್ತೆ. ಕೊಲೆ ಆದ್ಮೇಲೆ ಹಿಮ ಬಿದ್ದಿದ್ದರಿಂದ ಅವರಿಗೆ ಕ್ಲೂ ಏನೂ ಸಿಗಲ್ಲ.
ಅದಕ್ಕೆ ಅರ್ಜುನ್ ಹೇಳಿದ ಹಾಗೆ ಅಲ್ಲಿರೋ ಪೊಲೀಸರು ಹಿಮನ ಮೆಲ್ಟ್ ಮಾಡಿದಾಗ ಅಲ್ಲಿ ಒಂದು ಜೀಪ್ ನ ಟೈರ್ ಮಾರ್ಕ್ಸ್ ಕಾಣಿಸುತ್ತೆ. ಅದು ಹೊಸ ಟೈರ್ ಮಾರ್ಕ್ ರೀತಿ ಇರುತ್ತೆ. ಅದಕ್ಕೆ ಟೈರ್ ಶಾಪ್ ಗಳನ್ನ ವಿಚಾರಣೆ ಮಾಡ್ತಾರೆ. ಆದ್ರೆ ಏನು ಯೂಸ್ ಆಗಲ್ಲ. ಅವಾಗ ಒಂದು ಬ್ಲಾಕ್ ಬೊಲೆರೋ ಕೊಲೆ ಆಗಿರೋ ಸ್ಪಾಟ್ ಇಂದ ಹೋಗ್ತಿರೋದ್ನ ನೋಡಿರೋದಾಗಿ ಒಬ್ರು ಸಿವಿಲಿಯನ್ ಹೇಳ್ತಾರೆ. ಅದಕ್ಕೆ ಅರ್ಜುನ್ ಟೈರ್ ಶಾಪ್ಗೆ ಹೋಗಿ ಬ್ಲಾಕ್ ಬೊಲೆರೋ ಬಗ್ಗೆ ವಿಚಾರಿಸಿದಾಗ 3 ಬ್ಲಾಕ್ ಬೊಲೆರೋ ಕಾರ್ ಟೈರ್ಸ್ ನ ಚೇಂಜ್ ಮಾಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅರ್ಜುನ್ 3 ಅಡ್ರೆಸ್ ತಗೊಂಡು ಒಂದೊಂದೇ ಅಡ್ರೆಸ್ ಹುಡಿಕೊಂಡು ಹೋಗ್ತಾನೆ. ಕಡೆಗೆ ಕಿಲ್ಲರ್ ಮನೆ ಹತ್ರ ಹೋದಾಗ ಕಿಲ್ಲರ್ ಮನೆಯಲ್ಲಿ ಇರಲ್ಲ. ಕಿಲ್ಲರ್ ಮನೆ ಹತ್ರ ಬಂದಾಗ ಪೊಲೀಸರನ್ನ ನೋಡಿ ಒಬ್ಬ ಪೊಲೀಸ್ಗೆ ಗನ್ ಅಲ್ಲಿ ಶೂಟ್ ಮಾಡಿ ಅಲ್ಲಿಂದ ಓಡೋಗ್ತಾನೆ. ಅರ್ಜುನ್ ಮತ್ತೆ ರವಿ ಅನ್ನೋ ಪೊಲೀಸ್ ಕಿಲ್ಲರ್ನ ಹಿಡಿಯೋಕೆ ಹೋಗ್ತಾರೆ. ಆ ಕಿಲ್ಲರ್ ಒಂದು ಮಾಂಸದ ಅಂಗಡಿ ಒಳಗೆ ಹೋಗ್ಬಿಡ್ತಾನೆ. ಅಲ್ಲಿರೋರೆಲ್ಲ ಕಿಲ್ಲರ್ ಕಡೆಯವರಾಗಿರ್ತಾರೆ. ಎಲ್ರು ಅರ್ಜುನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅರ್ಜುನ್ ಎಲ್ಲರಿಗೂ ಸಾಯೋ ರೀತಿ ತುಂಬಾ ಬ್ರೂಟಲ್ ಆಗಿ ಹೊಡೆದು ಕಿಲ್ಲರ್ನ ಸ್ಟೇಷನ್ಗೆ ಎತ್ತಾಕೊಂಡ್ ಬರ್ತಾನೆ. ಕಿಲ್ಲರ್ಗೆ ಚೆನ್ನಾಗಿ ಹೊಡೆದು ಕೊಲೆ ಯಾಕೆ ಮಾಡಿದೆ ಅಂತ ಕೇಳುವಾಗ ಕಿಲ್ಲರ್ ಮೊಬೈಲ್ ಅಲ್ಲಿ ಕೊಲೆ ಮಾಡ್ತಿರೋ ವಿಡಿಯೋ ಇರೋದು ಗೊತ್ತಾಗುತ್ತೆ. ಆದ್ರೆ ಶಾಕಿಂಗ್ ಅನ್ನೋ ಹಾಗೆ ಕಿಲ್ಲರ್ನ ಅರ್ಜುನ್ ಹಿಡಿದಿದ್ರು ಅದೇ ರೀತಿ ಬಿಹಾರಲ್ಲಿ ಇನ್ನೊಂದು ಕೊಲೆ ಆಗಿದೆ ಅಂತ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಒಂದೇ ರೀತಿ ಇಬ್ರು ಕೊಲೆ ಮಾಡೋಕೆ ಹೇಗೆ ಸಾಧ್ಯ ಅಂತ ಅನ್ಕೊಂಡು ಅರ್ಜುನ್ ರವಿಗೆ ಬಿಹಾರ್ ಪೊಲೀಸರಿಗೆ ಕಾಲ್ ಮಾಡಿ ವಿಷಯ ತಿಳ್ಕೊಳ್ಳೋಕೆ ಹೇಳ್ತಾನೆ. ಆದ್ರೆ ಬಿಹಾರ್ ಪೊಲೀಸರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಅರ್ಜುನ್ಗೆ ಗೊತ್ತಾದ ಮೇಲೆ ಬಿಹಾರ್ಗೆ ಹೋಗ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಅಲ್ಲಿ ಮಾವೋವಾದಿಗಳ ಕಾಟ ಜಾಸ್ತಿ ಇರೋದ್ರಿಂದ ಪ್ಯಾರಾಮಿಲಿಟರಿ ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಅಲ್ಲಿರೋ ಪೊಲೀಸ್ಗೆ ಬೈದು ಅಲ್ಲಿರೋ ಕಿಲ್ಲರ್ಗೆ ಚೆನ್ನಾಗಿ ಹೊಡಿತಾನೆ. ಜೊತೆಗೆ ಆ ಕಿಲ್ಲರ್ ಕೂಡ ಕೊಲೆ ಮಾಡೋದನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಅದ್ರ ಜೊತೆಗೆ ವಿಕ್ಟಿಮ್ ಬಾಡಿಯಿಂದ 3 ಪಾರ್ಟ್ನ ತೆಗೆದು ಫ್ರೀಸರ್ ಅಲ್ಲಿ ಇಟ್ಕೊಂಡಿರ್ತಾನೆ. ಅದನ್ನ ನೋಡಿ ರವಿ ಆರ್ಗನ್ ಟ್ರಾಫಿಕಿಂಗ್ ಇರ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಕಿಲ್ಲರ್ ತೆಗ್ದಿರೋ 3 ಪಾರ್ಟ್ಸ್ ಕೂಡ ಹಾರ್ಮೋನ್ಸ್ ರಿಲೀಸ್ ಮಾಡೋ ಆರ್ಗನ್ಸ್ ಆಗಿರ್ತಾವೆ. ಅಂದ್ರೆ ಅವನ ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಆಗಲ್ಲ ಅಂತ ಅರ್ಜುನ್ ಹೇಳ್ತಾನೆ. ಅಷ್ಟರಲ್ಲಿ ಇಂಟೆಲಿಜೆಂಟ್ ರಿಪೋರ್ಟ್ ಪ್ರಕಾರ ಆ ಸ್ಟೇಷನ್ ಮೇಲೆ ಮಾವೋವಾದಿಗಳ ಗುಂಪು ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅರ್ಜುನ್ ಆ ಕಿಲ್ಲರ್ನ ಜಮ್ಮು ಅಂಡ್ ಕಾಶ್ಮೀರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಪ್ರೊಸೀಜರ್ಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಅಲ್ಲಿನ ಪೊಲೀಸರು ಹೇಳ್ತಾರೆ. ಅದನ್ನ ಕೇಳಿ ಕಿಲ್ಲರ್ ಅರ್ಜುನ್ನ ನೀನು ಸೋತವನ, ನಿನ್ ಕೈಲಿ ನಂದು ಒಂದು ಕೂದಲು ಕಿತ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ಕೋಪ ಮಾಡ್ಕೊಂಡು ಅರ್ಜುನ್ ಸೆಲ್ಲಿಂದ ಅವನ್ನ ಎಳ್ಕೊಂಡು ಅವನ್ ಜೀಪ್ಗೆ ಹಾಕೋತಾನೆ. ಅಲ್ಲಿಂದ ಹೋಗುವಾಗ ಮಾವೋವಾದಿಗಳ ಗುಂಪು ಅಟ್ಯಾಕ್ ಮಾಡುತ್ತೆ. ಆದ್ರೆ ಅರ್ಜುನ್ ಸೆಕ್ಯೂರಿಟಿಗೆ ಪ್ಯಾರಾಮಿಲಿಟರಿ ಇರುತ್ತೆ. ಅದರಿಂದ ಅರ್ಜುನ್ ಸೇಫ್ ಆಗಿ ಕಿಲ್ಲರ್ನ ಕರ್ಕೊಂಡು ಜಮ್ಮುಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅರ್ಜುನ್ ವಿರುದ್ಧ ಸ್ಟೇಷನ್ ಮುಂದೆ ಜನಗಳು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅರ್ಜುನ್ ಮೊದಲನೇ ಕಿಲ್ಲರ್ ಹಿಡಿಯೋಕೆ ಹೋದಾಗ ಕಿಲ್ಲರ್ಗೆ ಹೆಲ್ಪ್ ಮಾಡಿದ್ದ 5 ಜನರನ್ನ ಬ್ರೂಟಲ್ ಆಗಿ ಹೊಡೆದಿರ್ತಾನೆ. ಅದ್ರಲ್ಲಿ 2 ಆಜಾದಿ ಕಾಶ್ಮೀರ ಅನ್ನೋ ಚಳುವಳಿಯ ಜನ ಆಗಿರ್ತಾರೆ. ಅದಕ್ಕೆ ಇವಾಗ ಆಜಾದಿ ಕಾಶ್ಮೀರ ಚಳುವಳಿಯ ಜನರು ಅರ್ಜುನ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಅರ್ಜುನ್ ಮೇಲಧಿಕಾರಿ ಅವರಿಬ್ರಲ್ಲಿ ಯಾರಾದ್ರೂ ಸತ್ರೆ ಅರ್ಜುನ್ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಹೇಳ್ತಾಳೆ. ಅರ್ಜುನ್ ಸರಿ ಅಂತ ಹೇಳಿ ರವಿಗೆ ಆ ಇಬ್ರು ಮಧ್ಯೆ ಕಾಮನ್ ಆಗಿ ಇರೋ ಯಾವುದೇ ವಸ್ತು ಆದ್ರೂ ನನ್ ಮುಂದೆ ಇರಬೇಕು ಅಂತ ಹೇಳ್ತಾನೆ. ಹಾಗೆ ಜಮ್ಮು ಅಲ್ಲಿ ಸಿಕ್ಕಿದ್ದ ಕಿಲ್ಲರ್ ಹತ್ರ ಸಿಕ್ಕಿದ್ದ ವಸ್ತುಗಳನ್ನ ಚೆಕ್ ಮಾಡುವಾಗ ಅರ್ಜುನ್ಗೆ ಒಂದು ಚಾಕು ಮೇಲೆ CTK ಅನ್ನೋ ಪದ ಕಾಣಿಸುತ್ತೆ. ಅದನ್ನ ಎಲ್ಲೋ ನೋಡಿದೀನಿ ಅನ್ಸಿ ಬಿಹಾರ್ ಕಿಲ್ಲರ್ ಹತ್ರ ಸಿಕ್ಕಿರೋ ಎಲ್ಲಾ ವಸ್ತುನ ಮತ್ತೆ ಚೆಕ್ ಮಾಡ್ಬೇಕು ಅಂತ ಅರ್ಜುನ್ ಹೇಳಿ ಸ್ಟೇಷನ್ ಒಳಗೆ ಹೋಗುವಾಗ ಪ್ರೊಟೆಸ್ಟ್ ಮಾಡ್ತಿದ್ದ ಜನರು ಅರ್ಜುನ್ ಬೊಂಬೆ ಮಾಡಿ ಯೂನಿಫಾರ್ಮ್ಗೆ ಬೆಂಕಿ ಹಚ್ಚುತ್ತಾ ಇರ್ತಾರೆ. ಅದನ್ನ ನೋಡಿ ಕೋಪ ಮಾಡ್ಕೊಂಡು ಅರ್ಜುನ್ ಲಾಠಿ ತಗೊಂಡೋಗಿ ಯೂನಿಫಾರ್ಮ್ಗೆ ಬೆಂಕಿ ಹಚ್ಚಿದವನ್ನ ಚೆನ್ನಾಗಿ ಹೊಡಿತಾನೆ. ಅವಾಗ ಅವನ ಕೈ ಮೇಲೆ ಇರೋ ಟ್ಯಾಟು ನೋಡಿದಾಗ ಅರ್ಜುನ್ಗೆ ಬಿಹಾರಿ ಕಿಲ್ಲರ್ ಕೈ ಮೇಲೆ CTK ಅಂತ ಟ್ಯಾಟು ಇರೋದು ನೆನಪಾಗಿ ಇಬ್ರು ಕಿಲ್ಲರ್ಸ್ಗೂ CTK ಅನ್ನೋ ಪದಾನೇ ಕಾಮನ್ ಅಂತ ಗೊತ್ತಾಗುತ್ತೆ. ಜೊತೆಗೆ ಇದೇ ರೀತಿ ಇಂಡಿಯಾದಲ್ಲಿ 13 ಕೊಲೆಗಳು, ಅಬ್ರಾಡ್ ಅಲ್ಲಿ 6 ಕೊಲೆಗಳು ಆಗಿದೆ ಅಂತ ಗೊತ್ತಾಗಿ ಮೋಸ್ಟ್ಲಿ ಈ ಕಿಲ್ಲರ್ಸ್ದು ಒಂದು ಕಲ್ಟ್ ಇರಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಅರ್ಜುನ್ ಪ್ಲಾನ್ ಮಾಡಿ ಇಬ್ರು ಕಿಲ್ಲರ್ಸ್ನ ಒಂದೇ ಜಾಗದಲ್ಲಿ ಕೂರಿಸಿ ಒಬ್ಬ ಕಿಲ್ಲರ್ ಸರಿಯಾಗಿ ಕೊಲೆ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಅವಾಗ ಇನ್ನೊಬ್ಬ ವೆಬ್ಸೈಟ್ ಅಲ್ಲೇ ರೂಲ್ಸ್ ಇದೆ ಅಲ್ವಾ ಅಂತ ಆ ಕಿಲ್ಲರ್ಗೆ ಹೇಳ್ತಾನೆ. ಅಷ್ಟೇ ಅರ್ಜುನ್ಗೆ CTK ಅನ್ನೋ ವೆಬ್ಸೈಟ್ ಇಂದ ಇವರು ಕೊಲೆ ಮಾಡ್ತಾ ಇರೋದು ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ಆ ವೆಬ್ಸೈಟ್ ನ ಡಾರ್ಕ್ ವೆಬ್ ಅಲ್ಲಿ ರನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಆ ವೆಬ್ಸೈಟ್ ನ ಓಪನ್ ಮಾಡಿದಾಗ ಅದರಲ್ಲಿ ತುಂಬಾ ಜನ ಅದೇ ರೀತಿ ಕೊಲೆ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಆ ವೆಬ್ಸೈಟ್ ಅಲ್ಲೇ ಯಾವ ರೀತಿ ಕೊಲೆ ಮಾಡಬೇಕು ಅಂತ ರೂಲ್ಸ್ ಎಲ್ಲ ಇರುತ್ತೆ. ಜೊತೆಗೆ 2 ಕೊಲೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿರೋರ್ನ ಮಾತ್ರ CTK ಗ್ರೂಪ್ಗೆ ಸೇರಿಸ್ಕೊಳ್ತಾರೆ. ಜೊತೆಗೆ ವರ್ಷಕ್ಕೆ 1 ಸಾರಿ ಎಲ್ಲರೂ ಒಂದು ಜಾಗದಲ್ಲಿ ಮೀಟ್ ಆಗ್ತಾರೆ ಅಂತ ವೆಬ್ಸೈಟ್ ಇಂದಾನೇ ಗೊತ್ತಾಗುತ್ತೆ. ಇಷ್ಟೆಲ್ಲ ಅರ್ಜುನ್ಗೆ ಗೊತ್ತಾಗ್ತಿದ್ದ ಹಾಗೆ ಆಸ್ಪತ್ರೆಯಲ್ಲಿ ಇದ್ದ ಆಜಾದಿ ಕಾಶ್ಮೀರಿ ಚಳವಳಿಯ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ. ಅದಕ್ಕೆ ಅರ್ಜುನ್ ಅಲ್ಲೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅರ್ಜುನ್ನ ವಿಶಾಖಪಟ್ಟಣಂಗೆ ಟ್ರಾನ್ಸ್ಫರ್ ಮಾಡ್ತಾರೆ.
ಇವಾಗ ಅರ್ಜುನ್ ಸಿಟಿಗೆ ಗ್ರೂಪ್ ಅವ್ರನ್ನ ಹಿಡಿಯೋಕೆ ಮೊದಲು ಆ ಗ್ರೂಪ್ ಮೆಂಬರ್ ಆಗ್ಬೇಕು ಅಂತ ಅವನೇ ಕ್ರಿಮಿನಲ್ಸ್ ನ ಹುಡುಕಿ ಕೊಲೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಇವಾಗ ಈ ವಿಷಯ ಎಲ್ಲ ಅರ್ಜುನ್ ವರ್ಷಗೆ ಹೇಳಿ ಅವನು ನೇತ್ ಹಾಕಿದ್ದ ಎರಡನೇ ವಿಕ್ಟಿಮ್ನು ಕೊಲೆ ಮಾಡಿ ಅದನ್ನ ವಿಡಿಯೋ ಮಾಡ್ಕೋತಾನೆ. ಇವಾಗ ವರ್ಷ ಕೂಡ ಅರ್ಜುನ್ ಜೊತೆ ಸೇರ್ಕೋತಾಳೆ. ವರ್ಷ ಸಿಟಿಗೆ ವೆಬ್ಸೈಟ್ ಓಪನ್ ಮಾಡ್ತಾಳೆ. ಸಿಟಿಕೆ ಅಂದ್ರೆ ಕ್ಯಾಪ್ಚರ್ ಟಾರ್ಚರ್ ಕಿಲ್ ಅಂತ ಅರ್ಥ. ಅದ್ರಲ್ಲಿ ರಾಜಸ್ಥಾನಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ. ಅವನು ಇನ್ನೊಂದು ಕೊಲೆ ಮಾಡೋದನ್ನ ತಡಿಬಹುದು ಅಂತ ಅರ್ಜುನ್ಗೆ ವರ್ಷ ಹೇಳ್ತಾಳೆ. ಅದಕ್ಕೆ ಅರ್ಜುನ್ ಅವನ್ ಟೀಮ್ ಜೊತೆ ರಾಜಸ್ಥಾನದ ಜೈಪುರ್ಗೆ ಹೋಗ್ತಾನೆ. ಅಲ್ಲಿರೋ ಪೊಲೀಸ್ನ ಮೀಟ್ ಮಾಡಿ ಕಿಲ್ಲರ್ ಫೋಟೋನ ತೋರಿಸ್ತಾನೆ. ಆ ಕಿಲ್ಲರ್ ಹಾಕಿದ್ದ ಶರ್ಟ್ ಮೇಲೆ ಕ್ಯಾಸ್ಟ್ರೋಲ್ ಪೆಟ್ರೋಲ್ ಬಂಕ್ ನ ಲೋಗೋ ಇರುತ್ತೆ. ಅದಕ್ಕೆ ಹಗಲು ರಾತ್ರಿ ಎನ್ನದೆ ಬಂಕ್ ಎಲ್ಲ ಹುಡ್ಕಾಡ್ತಾರೆ. ಆದ್ರೆ ಕಿಲ್ಲರ್ ಎಲ್ಲೂ ಸಿಗಲ್ಲ. ಮೃದುಲಾ ಅರ್ಜುನ್ನ ಮೀಟ್ ಮಾಡೋಕೆ ಜೈಪುರ್ಗೆನೆ ಬರ್ತಾಳೆ. ಅಲ್ಲಿ ಮೃದುಲಾ ಅರ್ಜುನ್ ತಾಯಿ ಫೋಟೋ ಯೂಸ್ ಮಾಡ್ಕೊಂಡು AI ಬಳಸಿಕೊಂಡು ವಿಡಿಯೋ ಮಾಡಿರ್ತಾಳೆ. ಅದನ್ನ ನೋಡಿ ಅರ್ಜುನ್ ಖುಷಿ ಆಗೋಗ್ತಾನೆ. ಆಮೇಲೆ ವರ್ಷ ಕಾಲ್ ಮಾಡ್ತಾಳೆ. ಅದಕ್ಕೆ ಅರ್ಜುನ್ ಮೃದುಲಾಗೆ ಕ್ಯಾಬ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗೋಕೆ ಹೇಳಿ ಅವನು ಒಂದು ಬಂಕ್ ಹತ್ರ ಹೋಗ್ತಾನೆ. ಅಲ್ಲಿಗೆ ಪೆಟ್ರೋಲ್ ಹಾಕ್ಸೋಕೆ ಒಂದು ಜೀಪ್ ಬರುತ್ತೆ. ಅದು ರೋಡ್ ಸೈಡ್ ಅಸಿಸ್ಟೆನ್ಸ್ ಜೀಪ್. ಅದ್ರ ಮೇಲೆ ಕ್ಯಾಸ್ಟ್ರೋಲ್ ಲೋಗೋ ಇರುತ್ತೆ. ಜೊತೆಗೆ ಕಿಲ್ಲರ್ ಆ ಜೀಪ್ ಅಲ್ಲೇ ಇರ್ತಾನೆ. ಕಿಲ್ಲರ್ ಅರ್ಜುನ್ ನೋಡಿ ಎಸ್ಕೇಪ್ ಆಗ್ತಾನೆ. ಅರ್ಜುನ್ ಕೂಡ ಜೀಪ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಕಿಲ್ಲರ್ ಒಂದು ಕಾಡೊಳಗೆ ಹೋಗ್ಬಿಡ್ತಾನೆ. ಅರ್ಜುನ್ ಕಿಲ್ಲರ್ ನ ಫಾಲೋ ಮಾಡ್ಕೊಂಡು ವರ್ಷ ಇರೋ ಜಾಗಕ್ಕೆ ಹೋಗ್ತಾನೆ. ಕಿಲ್ಲರ್ ಕಾಡೊಳಗೆ ಹೋಗಿರ್ಬೋದು ಅನ್ಕೊಂಡು ಅರ್ಜುನ್ ಟಾರ್ಚ್ ತಗೊಂಡು ಕಾಡೊಳಗೆ ಹೋಗ್ತಾನೆ. ಅಲ್ಲಿ ಕಿಲ್ಲರ್ ಜೀಪ್ ಇರುತ್ತೆ. ಅದ್ರ ಒಳಗಡೆ ಒಂದು ಹುಡುಗಿ ಕೂಡ ಇರ್ತಾಳೆ. ಕಿಲ್ಲರ್ ಹಿಂದೆಯಿಂದ ಬಂದು ಅರ್ಜುನ್ ಹೊಟ್ಟೆಗೆ ಚಾಕು ಅಲ್ಲಿ ಚುಚ್ಚಿಬಿಡ್ತಾನೆ. ಅರ್ಜುನ್ ಕಿಲ್ಲರ್ ಆ ಚಾಕುನ ಈಚೆ ತೆಗೆಯದ ಹಾಗೆ ನೋಡ್ಕೊಂಡು ಕಿಲ್ಲರ್ಗೆ ಚೆನ್ನಾಗಿ ಹೊಡಿತಾನೆ. ಆಮೇಲೆ ಹೋಗಿ ಹುಡುಗಿಗೆ ಕಟ್ಟಿದ್ದ ಹಗ್ಗನ ಬಿಚ್ಚುತ್ತಾನೆ. ಅಷ್ಟರಲ್ಲಿ ಕಿಲ್ಲರ್ ಬಂದು ಚಾಕುನ ಈಚೆಗೆ ಎಳಿತಾನೆ. ಆದ್ರಿಂದ ಅರ್ಜುನ್ ಮೂರ್ಛೆ ತಪ್ಪಿ ಬೀಳ್ತಾನೆ. ಕಿಲ್ಲರ್ ಅರ್ಜುನ್ನ ಅವನ್ ಜೀಪ್ಗೆ ಹಾಕೊಂಡು ಬೇರೆ ಕಡೆ ಹೋಗ್ತಾ ಇರ್ತಾನೆ. ಈ ಕಡೆ ಅರ್ಜುನ್ 2 ಕೊಲೆ ಮಾಡಿದ್ಕೆ ಅರ್ಜುನ್ನ ಸಿಟಿಕೆ ಗ್ರೂಪ್ಗೆ ಜಾಯಿನ್ ಮಾಡ್ಕೋತಾರೆ. ಕಿಲ್ಲರ್ ಅರ್ಜುನ್ ಸತ್ತೋಗಿದ್ದಾನೆ ಅನ್ಕೊಂಡು ಅರ್ಜುನ್ ಬಾಡಿನ ಜೀಪ್ ಇಂದ ಈಚೆ ತೆಗಿತಾನೆ. ಅವಾಗ ಅರ್ಜುನ್ ಚಾಕು ಅಲ್ಲಿ ಕಿಲ್ಲರ್ ಕುತ್ತಿಗೆಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಆಮೇಲೆ ಕಿಲ್ಲರ್ ಜೀಪ್ ಇಂದ ಅವನು ವಾಲೆಟ್ ತಗೊಂಡು ಅಲ್ಲೇ ಇದ್ದ ಫೋನ್ ಇಂದ ವರ್ಷಗೆ ಕಾಲ್ ಮಾಡ್ತಾನೆ. ವರ್ಷ ಬಂದು ಹುಡುಗಿನ ಕಾಪಾಡಿ ಅರ್ಜುನ್ನ ಹಾಸ್ಪಿಟಲ್ಗೆ ಸೇರಿಸ್ತಾಳೆ. ಆಸ್ಪತ್ರೆಯಲ್ಲಿ ಎಚ್ಚರಾದ ಅರ್ಜುನ್ ಲ್ಯಾಪ್ಟಾಪ್ ತಗೋತಾನೆ. ಅವನ್ನ ಗ್ರೂಪ್ಗೆ ಆಡ್ ಮಾಡ್ಕೊಂಡಿರ್ತಾರೆ. ಜೊತೆಗೆ ಸಿಟಿಗೆ ಗ್ರೂಪ್ ಅವರೆಲ್ಲ ಒಂದು ಜಾಗದಲ್ಲಿ ಮೀಟ್ ಮಾಡೋಕೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ. ಅದನ್ನ ನೋಡಿ ಅರ್ಜುನ್ ನಾಗೇಶ್ವರ ರಾವ್ ಹತ್ರ ಹೋಗಿ ಎಲ್ಲಾ ವಿಚಾರ ಹೇಳ್ತಾನೆ. ಅದಕ್ಕೆ ನಾಗೇಶ್ವರ ರಾವ್ ನಿನ್ ಮೇಲೆ ನನ್ಗೆ ನಂಬಿಕೆ ಇಲ್ಲ, ನನ್ ಕಡೆಯಿಂದ ಒಬ್ರನ್ನ ನಿನ್ ಜೊತೆ ಕಳಿಸ್ತೀನಿ ಅಂತ ಹೇಳ್ತಾನೆ. ನಾಗೇಶ್ವರ ರಾವ್ ಕಡೆಯಿಂದ ಮೃದುಲಾನೇ ಬರ್ತಾಳೆ. ಅಂದ್ರೆ ಮೃದುಲಾ ಕೂಡ ಒಬ್ಬಳು ಆಫೀಸರ್. ಸಿಟಿಕೆ ಗ್ರೂಪ್ ಅವರು ಹೇಳಿದ್ದ ಜಾಗಕ್ಕೆ ಹೋಗೋಕೆ ಎಲ್ರು ಟ್ರೈನ್ ಹತ್ತುತ್ತಾರೆ. ಅಲ್ಲಿ ಅರ್ಜುನ್ ಎಲ್ರಿಗೂ ಏನ್ ಮಾಡ್ಬೇಕು ಅಂತ ಪ್ಲಾನ್ ಹೇಳ್ತಾನೆ. ಅಲ್ಲಿ ಅರ್ಜುನ್ ಮೃದುಲಾ ಜೊತೆ ಮಾತಾಡ್ತಾ ಇರಲ್ಲ. ಅವಾಗ ಮೃದುಲಾ ಅರ್ಜುನ್ಗೆ ನಾನು ನಿನ್ನ 4 ಇಯರ್ಸ್ ಇಂದ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಅಂದ್ರೆ ಒಂದ್ಸಲ ಮೃದುಲಾ ಮತ್ತೆ ಅವಳಕ್ಕ ಪಾರ್ಕ್ ಅಲ್ಲಿ ಹೋಗುವಾಗ ಬೈಕ್ ಅಲ್ಲಿ ಬಂದ ಇಬ್ರು ಮೃದುಲಾ ಅಕ್ಕನ ಜೊತೆ ಮಿಸ್ಬಿಹೇವ್ ಮಾಡಿರ್ತಾರೆ. ಅವಾಗ ಅರ್ಜುನ್ ಆ ರೋಡ್ ರೋಮಿಯೋಗಳಿಗೆ ಚೆನ್ನಾಗಿ ಹೊಡೆದಿರ್ತಾನೆ. ಅದ್ರಿಂದ ಮೃದುಲಾಗೆ ಅರ್ಜುನ್ ಇಷ್ಟ ಆಗಿ ಅರ್ಜುನ್ ತರ ಅವಳು ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಪೊಲೀಸ್ ಕೆಲಸ ಸಿಕ್ಕಿದ್ಮೇಲೆ ಅರ್ಜುನ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅರ್ಜುನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ನ ಮದುವೆ ಆಗಲ್ಲ ಅಂತ ಮೃದುಲಾಗೆ ಗೊತ್ತಾಗಿ ಮ್ಯಾಟ್ರಿಮನಿ ಮುಖಾಂತರ ಕನೆಕ್ಟ್ ಆಗಿರ್ತಾಳೆ. ಇದನ್ನೆಲ್ಲ ಮೃದುಲಾ ಅರ್ಜುನ್ಗೆ ಹೇಳಿ ಟ್ರೈನ್ ಅಲ್ಲೇ ಕಿಸ್ ಮಾಡ್ತಾಳೆ. ಆಮೇಲೆ ಅರ್ಜುನ್ ಇಳಿಯೋ ಸ್ಟೇಷನ್ ಬರುತ್ತೆ. ಅರ್ಜುನ್ ಟ್ರೈನ್ ಇಳಿದು ಮೊಬೈಲ್ ನ ಡಸ್ಟ್ಬಿನ್ ಗೆ ಹಾಕಿ ಸಿಟಿಕೆ ಗ್ರೂಪ್ ಅವರು ಹೇಳಿದ ಬಸ್ ಸ್ಟಾಪ್ ಹತ್ರ ಹೋಗಿ ನಿಂತ್ಕೋತಾನೆ. ಅಲ್ಲಿಗೆ 3 ಕಾರ್ ಬರ್ತಾವೆ. ಮೃದುಲಾ, ವರ್ಷ, ದಿವಾಕರ್ಗೆ ಅರ್ಜುನ್ ಯಾವ ಕಾರಲ್ಲಿ ಇದ್ದಾನೆ ಅಂತ ಗೊತ್ತಾಗದೆ 3 ಜನನು ಒಂದೊಂದು ಕಾರ್ ಹಿಂದೆ ಹೋಗ್ತಾರೆ. ಆದ್ರೆ ಆ 3 ಕಾರಲ್ಲೂ ಅರ್ಜುನ್ ಇರಲ್ಲ. ಅರ್ಜುನ್ನ ಸಿಟಿಗೆ ಗ್ರೂಪ್ ಅವರು ಬೇರೊಂದು ಕಾರಲ್ಲಿ ಅವರು ಮೀಟ್ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಅದು ಗೊತ್ತಿಲ್ಲದೆ ಮೃದುಲಾ, ವರ್ಷ, ದಿವಾಕರ್ ಡಿಕಾಯ್ ಜಾಗಗಳಲ್ಲಿ ಇರ್ತಾರೆ. ಇವಾಗ ಅರ್ಜುನ್ನ ಬರ್ಮೀಸ್ ಪ್ಯಾಲೇಸ್ ಅನ್ನೋ ಬ್ರಿಟಿಷರ ಹಳೆ ಬಂಗ್ಲೆ ಬಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಸಿಟಿಗೆ ಗ್ರೂಪ್ ಹೆಡ್ ಬರ್ತಾನೆ. ಅವನ್ನ ಎಲ್ರು ಆಲ್ಫಾ ಅಂತ ಕರಿತಾ ಇರ್ತಾರೆ. ಅವನ್ ಜೊತೆ ಹೌಂಡ್ ಅನ್ನೋ ವ್ಯಕ್ತಿ ಇರ್ತಾನೆ. ಆಲ್ಫಾ ಮತ್ತೆ ಹೌಂಡ್ ಇಬ್ರು ಬಂದು ಅರ್ಜುನ್ನ ಕರ್ಕೊಂಡೋಗಿ ಒಂದು ರೂಮ್ ಒಳಗೆ ಬಿಡ್ತಾರೆ. ಅಲ್ಲಿ ವೈಟ್ ಸೂಟ್ ಇರುತ್ತೆ. ಅದನ್ನ ಅರ್ಜುನ್ ಹಾಕೋತಾನೆ. ಅರ್ಜುನ್ ರೀತಿ ಇನ್ನೂ 4 ಜನ ಸೂಟ್ ಹಾಕೊಂಡು ರೆಡಿ ಆಗಿರ್ತಾರೆ. ಅದ್ರಲ್ಲಿ ಒಬ್ಬಳು ಹುಡುಗಿ ಕೂಡ ಇರ್ತಾಳೆ. ಆಲ್ಫಾ ಅವ್ರನ್ನೆಲ್ಲ ಸಿಟಿಕೆಯ ಹಳೆ ಮೆಂಬರ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸೋಕೆ ಕರ್ಕೊಂಡು ಹೋಗ್ತಾನೆ. ಜೊತೆಗೆ ಒಂದು ಹುಡುಗಿಯ ಕೈ ಕಾಲನ್ನು ಕಟ್ಟಾಕಿ ಆ ಹುಡುಗಿಯನ್ನು ಕೊಲೆ ಕೂಡ ಮಾಡ್ತಾರೆ. ಅದನ್ನೆಲ್ಲ ನೋಡಿ ಸಿಟಿಕೆಯ ಗ್ರೂಪ್ ಮೆಂಬರ್ಸ್ ಖುಷಿಯಿಂದ ತೇಲಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಿದ್ರು ಅರ್ಜುನ್ಗೆ ಏನು ಮಾಡೋಕೆ ಆಗ್ತಿರಲ್ಲ.
ಆಮೇಲೆ ಆಲ್ಫಾ ಮತ್ತೆ ಹೌಂಡ್ ಬಿಲ್ಡಿಂಗ್ ಒಳಗೆ ಹೋಗ್ತಾರೆ. ನ್ಯೂ ಮೆಂಬರ್ಸ್ ಎಲ್ಲ ಹಳೆ ಮೆಂಬರ್ಸ್ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವಾಗ ಅರ್ಜುನ್ಗೆ ಅಲ್ಲಿ ಒಂದು ಅಂಡರ್ ಗ್ರೌಂಡ್ ರೂಮ್ ಕಾಣಿಸುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು 5-6 ಜನನ್ನ ಕೇಜ್ ಒಳಗೆ ಕೂಡಾಕಿರ್ತಾರೆ. ಆ 5-6 ಜನನ್ನ ಗೇಮ್ ಅಂತ ಸಾಯಿಸೋದು CTK ಗ್ರೂಪ್ ಅವರ ಪ್ಲಾನ್ ಆಗಿರುತ್ತೆ. ಕಡೆಗೆ ಅರ್ಜುನ್ ಆಲ್ಫಾ ರೂಮ್ಗೆ ಹೋಗ್ತಾನೆ. ಅಲ್ಲಿ ಸಿಸ್ಟಮ್ ಎಲ್ಲ ಇರ್ತಾವೆ. ಅವನ್ನ ಚೆಕ್ ಮಾಡುವಾಗ ಅಲ್ಲಿಗೆ ಆಲ್ಫಾ ಬಂದ್ಬಿಡ್ತಾನೆ. ಅರ್ಜುನ್ ಅಲ್ಲೇ ಬಚ್ಚಿಟ್ಕೋತಾನೆ. ಆಲ್ಫಾ ಅಲ್ಲಿಂದ ಹೋದ್ಮೇಲೆ ಅರ್ಜುನ್ ಸಿಸ್ಟಮ್ಗೆ ಲಾಗಿನ್ ಆಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗಲ್ಲ. ಅವಾಗ ಅರ್ಜುನ್ ಅಲ್ಲೇ ಇದ್ದ ವಾಕಿ ಟಾಕಿ ತಗೊಂಡು ಅದರಿಂದ ಯಾವುದೋ ವಸ್ತು ಕಿತ್ಕೊಂಡು ಈಚೆ ಜೀಪ್ ಹತ್ರ ಹೋಗಿ ಅದರಲ್ಲಿರೋ ರೇಡಿಯೋ ತಗೊಂಡು ಮೃದುಲಾ ಮತ್ತೆ ವರ್ಷ ಟೀಮ್ಗೆ ರೇಡಿಯೋ ವೇವ್ಸ್ ಕಳಿಸ್ತಾ ಇರ್ತಾನೆ. ಈ ಕಡೆ ಮೃದುಲಾ ವರ್ಷ ಎಲ್ರು ಪೊಲೀಸರ ಸಹಾಯ ತಗೊಂಡು ಅವರಿದ್ದ ಜಾಗಗಳ ಮೇಲೆ ರೈಡ್ ಮಾಡ್ತಾರೆ. ಆದ್ರೆ ಅಲ್ಲೆಲ್ಲೂ ಅರ್ಜುನ್ ಮತ್ತೆ ಬೇರೆ ಯಾರು ಸಿಗಲ್ಲ. ಜೊತೆಗೆ ದಿವಾಕರ್ನ ಕೂಡ CTK ಗ್ರೂಪ್ ಅವರು ಎತ್ತಾಕೊಂಡ್ ಬಂದಿರ್ತಾರೆ. ಇನ್ನೊಂದ್ ಕಡೆ ಮೃದುಲಾ ಮೇಲೂ ಅಟ್ಯಾಕ್ ಮಾಡ್ತಾರೆ. ಮೃದುಲಾ ಎಲ್ರಿಗೂ ಚೆನ್ನಾಗಿ ಹೊಡಿತಾಳೆ. ಅಷ್ಟರಲ್ಲಿ ಪೊಲೀಸರು ಬಂದು ಮೃದುಲಾನ ಕಾಪಾಡ್ತಾರೆ. ಈ ಕಡೆ ಅರ್ಜುನ್ ಬಂಗ್ಲೆಯಲ್ಲಿ ಕಿಚನ್ ಬ್ಲಾಸ್ಟ್ ಆಗೋ ತರ ಮಾಡ್ತಾನೆ. ಅದನ್ನ ನೋಡಿ ಆಲ್ಫಾಗೆ ಹೊಸದಾಗಿ ಬಂದಿರೋ 5 ಜನರಲ್ಲಿ ಯಾರೋ ಒಬ್ರು ಪೊಲೀಸ್ ಇದಾರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವನು ವಾಕಿ ಟಾಕಿ ಟ್ಯಾಂಪರ್ ಆಗಿರುತ್ತೆ, ಜೀಪ್ ಡೋರ್ ಓಪನ್ ಆಗಿರುತ್ತೆ, ಮತ್ತೆ ಆಲ್ಫಾ ಡಿಕಾಯ್ಗೆ ಯೂಸ್ ಮಾಡ್ತಿದ್ದ 3 ಬೇಸ್ ಮೇಲೆ ಪೊಲೀಸ್ ಅಟ್ಯಾಕ್ ಮಾಡಿರ್ತಾರೆ. ಅದಕ್ಕೆ ಆಲ್ಫಾಗೆ ಆ 5 ಜನರಲ್ಲಿ ಯಾರೋ ಪೊಲೀಸ್ ಇರಬೇಕು ಅಂತ ಅನ್ಸಿ 5 ಜನನ್ನು ಬಾಕ್ಸಿಂಗ್ ರಿಂಗ್ ಒಳಗೆ ಬಿಟ್ಟು ಫೈಟ್ ಮಾಡೋಕೆ ಹೇಳ್ತಾನೆ. 4 ಜನ ವೆಪನ್ಸ್ ತಗೋತಾರೆ. ಆದ್ರೆ ಅರ್ಜುನ್ ಬರೀ ಕೈಯಲ್ಲೇ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಕಡೆಗೆ ರಿಂಗ್ ಅಲ್ಲಿ ಅರ್ಜುನ್ ಮತ್ತೆ ಆ ಹುಡುಗಿ ಇಬ್ರೇ ಇರ್ತಾರೆ. ಅರ್ಜುನ್ ಆ ಹುಡುಗಿನೂ ಕೊಲೆ ಮಾಡ್ತಾನೆ. ಅದನ್ನ ನೋಡಿ ಆಲ್ಫಾಗೆ ಟ್ರೈನ್ ಆಗಿರೋರು ಮಾತ್ರ ಅರ್ಜುನ್ ತರ ಫೈಟ್ ಮಾಡೋಕೆ ಸಾಧ್ಯ ಅಂತ ಹೇಳಿ ದಿವಾಕರ್ನ ಕರ್ಕೊಂಡ್ ಬಂದು ಅರ್ಜುನ್ಗೆ ಕೊಲೆ ಮಾಡೋಕೆ ಹೇಳ್ತಾನೆ. ಅರ್ಜುನ್ ಕೊಲೆ ಮಾಡೋ ತರ ನಾಟಕ ಆಡುವಾಗ ಆಲ್ಫಾ ಅರ್ಜುನ್ಗೆ ಸ್ಟಾಪ್ ಮಾಡೋಕೆ ಹೇಳ್ತಾನೆ. ಯಾಕಂದ್ರೆ ಅರ್ಜುನ್ ಆಲ್ರೆಡಿ ಕೊಲೆ ಮಾಡಿರೋ ಹೊಸ CTK ಮೆಂಬರ್ ರೂಮ್ ಅಲ್ಲಿ ಅರ್ಜುನ್ ವಾಕಿ ಟಾಕಿಯಿಂದ ತೆಗ್ದಿದ್ದ ವಸ್ತುನ ಹಾಕಿರ್ತಾನೆ. ಅದರಿಂದ ಆಲ್ಫಾ ಪೊಲೀಸ್ ಅರ್ಜುನ್ ಅಲ್ಲ ಅಂತ ಅನ್ಕೋತಾನೆ. ಅವಾಗ ಅರ್ಜುನ್ ದಿವಾಕರ್ನ ನನ್ ಜೊತೆ 1 hour ಕಳಿಸಿ, ನಾನು ಅವ್ನ ಡೀಟೇಲ್ಸ್ ಎಲ್ಲ ತಿಳ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಲ್ಫಾ ಓಕೆ ಅಂತಾನೆ. ಸ್ವಲ್ಪ ಹೊತ್ತಿನ ನಂತರ ಅರ್ಜುನ್ ಬಂದು ಆಲ್ಫಾಗೆ ದಿವಾಕರ್ ಒಬ್ಬ HIT ಆಫೀಸರ್ ಅಂತ ಹೇಳ್ತಾನೆ. ಈ ಕಡೆ ವರ್ಷ ಮತ್ತೆ ಮೃದುಲಾ ಕಾಡಲ್ಲಿ ಅರ್ಜುನ್ ಇರೋ ಬಿಲ್ಡಿಂಗ್ ಹುಡ್ಕೋವಾಗ ಅವರಿಗೆ ರೇಡಿಯೋ ವೇವ್ಸ್ ಕೇಳಿಸುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ಆಲ್ಫಾ CTK ಗ್ರೂಪ್ ಅವ್ರನ್ನ ಖುಷಿ ಪಡಿಸೋಕೆ ಈ ಸಲ ಒಂದು ಚಿಕ್ಕ ಮಗುನ ಕೊಲೆ ಮಾಡೋಕೆ ತಂದಿರ್ತಾನೆ. ಇನ್ನೇನು ಆ ಚಿಕ್ಕ ಮಗುನ ಕೊಲೆ ಮಾಡ್ಬೇಕು ಅಷ್ಟರಲ್ಲಿ ಅರ್ಜುನ್ ಎಲ್ಲರನ್ನು ಕೊಲ್ಲೋಕೆ ಶುರು ಮಾಡ್ತಾನೆ. ದಿವಾಕರ್ ಕೇಜ್ ಒಳಗಿದ್ದ ಎಲ್ರೂನು ಬಿಡಿಸ್ಕೊಂಡು ಈಚೆ ಹೋಗ್ತಾನೆ. ಅರ್ಜುನ್ ಅಲ್ಲಿರೋ ಎಲ್ಲರ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಈ ಫೈಟ್ ಅಂತೂ ಆಲ್ಮೋಸ್ಟ್ 15 ಮಿನಿಟ್ಸ್ ಇದೆ. ತುಂಬಾ ಬ್ರೂಟಲ್ ಆಗಿದೆ. ಎಲ್ಲಿ ನೋಡಿದ್ರು ರಕ್ತ ರಕ್ತ. ಈ ಕಡೆ ಮೃದುಲಾ ಮತ್ತೆ ವರ್ಷ ರೇಡಿಯೋ ವೇವ್ಸ್ ಕಡೆ ಹೋದಾಗ ಅದು ಅರ್ಜುನ್ ಸಾಕಿದ್ದ ವಲ್ಚರ್ ಇಂದ ಬರ್ತಾ ಇರುತ್ತೆ. ಅದು ಅರ್ಜುನ್ ಇರೋ ಜಾಗಕ್ಕೆ ಹಾರ್ಕೊಂಡ್ ಬರುತ್ತೆ. ಅದನ್ನ ಮೃದುಲಾ ಮತ್ತೆ ವರ್ಷ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಈ ಕಡೆ ದಿವಾಕರ್ ಎಲ್ರನ್ನು ಸೇಫ್ ಆಗಿ ಈಚೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಅರ್ಜುನ್ ಮಾತ್ರ ಬಿಲ್ಡಿಂಗ್ ಒಳಗೆ ಫೈಟ್ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಅರ್ಜುನ್ಗೆ ಹೆಲ್ಪ್ ಮಾಡೋಕೆ ಪಾರ್ಟ್ 2 ಹೀರೋ ಆಗಿದ್ದ ಕಾಳಿದಾಸ್ ಅಲಿಯಾಸ್ KD ಮತ್ತೆ ಪಾರ್ಟ್ 1 ಇಂದಾನು ಹೀರೋ ಅವಿನಾಶ್ ಬಂದು CTK ಗ್ರೂಪ್ ಅವ್ರನ್ನ ಕೊಲೆ ಮಾಡ್ತಾರೆ. ವಶ ಮತ್ತೆ ಮೃದುಲಾ ಕೂಡ ಸಹಾಯ ಮಾಡ್ತಾರೆ. ಎಲ್ಲ ಸತ್ತು ಆಲ್ಫಾ ಒಬ್ನೇ ಉಳಿದಿರ್ತಾನೆ. ಆದ್ರೆ ಅವನ ಕಣ್ಣಲ್ಲಿ ಭಯಾನೇ ಇರಲ್ಲ. ಅದಕ್ಕೆ ಅರ್ಜುನ್ ರಾಜಸ್ಥಾನಲ್ಲಿದ್ದ ನಿನ್ ತಮ್ಮನ್ನ ಕೊಲೆ ಮಾಡಿದೆ ಅಂತ ಹೇಳಿ ಆಲ್ಫಾನು ಕೊಲೆ ಮಾಡ್ತಾನೆ. ಅಂದ್ರೆ ರಾಜಸ್ಥಾನಲ್ಲಿ ಅರ್ಜುನ್ ಕೈಯಿಂದ ಸತ್ತ ಕಿಲ್ಲರ್ ಆಲ್ಫಾನ ತಮ್ಮ ಆಗಿರ್ತಾನೆ. ಇವಾಗ ಇವರಿಗೆ ಆಲ್ಫಾ ಉದ್ದೇಶ ಬರೀ ಕೊಲೆ ಮಾಡೋದು ಆಗಿರಲಿಲ್ಲ ಅಂತ ಗೊತ್ತಾಗುತ್ತೆ. ಅಂದ್ರೆ ಕೊಲೆ ಮಾಡಿದವರು ಎಲ್ರು ಬಾಡಿಯಿಂದ ಹಾರ್ಮೋನ್ ರಿಲೀಸ್ ಮಾಡೋ 3 ಪಾರ್ಟ್ಸ್ ನ ಎತ್ತಿರ್ತಾರಲ್ಲ, ಆ ಪಾರ್ಟ್ಸ್ ನ CTK ಗ್ರೂಪ್ ಇಂದ KTC ಅನ್ನ ಫಾರ್ಮಸಿಗೆ ಕಳಿಸಿ ಅಲ್ಲಿ ಅದನ್ನ ಡ್ರಗ್ಸ್ ಆಗಿ ಮಾಡಿ ಅದನ್ನ ಸೇಲ್ ಮಾಡ್ತಾ ಇರ್ತಾರೆ. ಇವಾಗ ಆಲ್ಫಾ ಅರ್ಜುನ್ನ ಹಳೆ ಮೆಂಬರ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ಒಂದು ಹುಡುಗಿನ ಹಗ್ಗದಲ್ಲಿ ಕಟ್ಟಾಕಿ ಕೊಲೆ ಮಾಡಿರ್ತಾನಲ್ಲ, ಆ ಹುಡುಗಿ ಆಫೀಸರ್ ಧನ್ಯ ಅಂತ ಗೊತ್ತಾಗುತ್ತೆ. ಅಂದ್ರೆ ಧನ್ಯ KTC ಫಾರ್ಮಸಿ ಬಗ್ಗೆ ಹುಡಿಕೊಂಡು ಹೋಗಿ CTK ಗ್ರೂಪ್ ಕೈಲಿ ತಗ್ಲಾಕೊಂಡು ಸತ್ತೋಗಿರ್ತಾಳೆ. ಅದಕ್ಕೆ ಅರ್ಜುನ್ ಅವನೇ CTK ಗ್ರೂಪ್ ನ ಕೊಲೆ ಮಾಡಿದ್ರು, ಅದನ್ನೆಲ್ಲ ಮಾಡಿದ್ದು ಧನ್ಯ ಅಂತ ಹೇಳಿರ್ತಾನೆ. ಅದಕ್ಕೆ ಧನ್ಯಾಗೆ ಬೋಸ್ ಬ್ರೇವರಿ ಅವಾರ್ಡ್ ಕೊಡ್ತಾ ಇರ್ತಾರೆ. ಜೊತೆಗೆ KTC ಫಾರ್ಮ್ ಆದ ಓನರ್ ಸ್ಯಾಮ್ಯುಯಲ್ ಸೆಂಟ್ರಲ್ ಜೈಲಲ್ಲಿ ಕೂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ KDನೇ ಅರ್ಜುನ್ನ ಸೆಂಟ್ರಲ್ ಜೈಲ್ಗೆ ಟ್ರಾನ್ಸ್ಫರ್ ಆಗೋ ತರ ಮಾಡಿರ್ತಾನೆ. ಆ ಸ್ಯಾಮ್ಯುಯಲ್ ಬೇರೆ ಯಾರು ಅಲ್ಲ, ಇವಾಗ ಅರ್ಜುನ್ ಹತ್ರ ಕತೆ ಕೇಳ್ತಿರೋ ಕೈದಿನೇ. ಅರ್ಜುನ್ ಸ್ಯಾಮ್ಯುಯಲ್ಗೆ ಈ ಕತೆ ಹೇಳಿ ಸ್ಯಾಮ್ಯುಯಲ್ ಕೊಟ್ಟಿದ್ದ ಚಾಕುಯಿಂದಾನೆ ಸ್ಯಾಮ್ಯುಯಲ್ನ ಕೊಲೆ ಮಾಡ್ತಾನೆ. ಆಮೇಲೆ ಅರ್ಜುನ್ ವಿರುದ್ಧ ಸಾಕ್ಷಿ ಇಲ್ಲ ಅಂತ ರಿಲೀಸ್ ಮಾಡ್ತಾರೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ.
ಈ ಕಡೆ ತಮಿಳುನಾಡು ಬಾರ್ಡರ್ ಅಲ್ಲಿ ಒಂದು ಲಾರಿಯಲ್ಲಿ ಮಣ್ಣೊಳಗಡೆ ಕೊಲೆ ಮಾಡಿ ಬಾಡಿನ ಹಾಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಚೆಕ್ ಪೋಸ್ಟ್ ಅಲ್ಲಿ ಪೊಲೀಸರು ನಿಲ್ಲಿಸ್ತಾರೆ. ಅಲ್ಲಿ ನಮಗೆ ಹಿಟ್ ಫೋರ್ತ್ ಕೇಸ್ ಹೀರೋ ಆದಂತಹ ಎಸಿಪಿ ವೀರಪ್ಪನ್ನ ಪರಿಚಯ ಮಾಡಿಸ್ತಾರೆ. ಎಸಿಪಿ ವೀರಪ್ಪನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇರೋದು ತಮಿಳಿನ ಕಾರ್ತಿನ ಎಸಿಪಿ ವೀರಪ್ಪನ್ ಅಂತ ಇಂಟ್ರೊಡ್ಯೂಸ್ ಮಾಡಿಸಿ ಮೂವಿನ ಮುಗಿಸ್ತಾರೆ. ಮೂವಿಯಲ್ಲಿ ಥ್ರಿಲ್ಲರ್ಸ್ ಎಲಿಮೆಂಟ್ಸ್ ಅಂತ ಏನೂ ಇಲ್ಲ. ಈ ಸಲ ಸ್ವಲ್ಪ ಕಮರ್ಷಿಯಲ್ ಆಗಿದೆ. ಫಸ್ಟ್ ಹಾಫ್ ಒಳಗಡೆ ಕಿಲ್ಲರ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಸೆಕೆಂಡ್ ಹಾಫ್ ಪೂರ್ತಿ ಕಿಲ್ಲರ್ ನ ಹಿಡಿಯೋದೇ ಸ್ಟೋರಿ. ಇನ್ನ ಆಕ್ಟಿಂಗ್ ವಿಷಯಕ್ಕೆ ಬಂದ್ರೆ ನಾಣಿ ಅವರಂತೂ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆದ್ರೆ ಶ್ರೀನಿಧಿ ಶೆಟ್ಟಿ ಅವರ ಆಕ್ಟಿಂಗ್ ನನ್ನ ಕೈಲಿ ನೋಡಕ್ಕಾಗಿಲ್ಲ. ಯುವ ಮೂವಿಲಿ ಸಪ್ತಮಿ ಗೌಡ ಆಕ್ಟಿಂಗ್ ಮಾಡಿರೋ ರೀತಿನೇ ಇತ್ತು. ಶ್ರೀನಿಧಿ ಶೆಟ್ಟಿ ಕ್ಯಾರೆಕ್ಟರ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಮೂವಿಲಿ. ಅವ್ರಿಗಿಂತ ವರ್ಷ ಅನ್ನೋ ಕ್ಯಾರೆಕ್ಟರೇ ಮತ್ತೆ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಅಂತ ನನ್ಗನ್ಸ್ತು. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.